ಶಾಲಾ ಕೊಠಡಿ ಕಾಮಗಾರಿಗೆ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರು ಚಾಲನೆ ನೀಡಿದರು. ಹೌದು, ಶಿರಹಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಅಂದಾಜು 50 ಲಕ್ಷ ರೂಪಾಯಿಗಳಲ್ಲಿ ಪಿಯು ಕಾಲೇಜಿನ 2 ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಶನಿವಾರ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಚಾಲನೆ ನೀಡಿದರು. ನಂತರ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಗದಗ ಹಾಗೂ ಹಾವೇರಿಗೆ ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ಹೆಬ್ಬಾಳ ಗ್ರಾಮದಲ್ಲಿ 2 ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಯ ಬರುವಂಥ ಚೌಡಾಳ, ತೊಳಲಿ ಮತ್ತು ಕನಕವಾಡ ಮತ್ತು ಹೆಬ್ಬಾಳ ಗ್ರಾಮ, ಈ ಎಲ್ಲ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಗುರು ಹಿರಿಯರಿಗೆ ನಮಗೆಲ್ಲರಿಗೂ ಕೋರಿ ವಿಶೇಷವಾದಂಥ ಯೋಜನೆಯಲ್ಲಿ ಆಲ್ರೆಡಿ ಬೇರೆ ಬೇರೆ ಕಾಲೇಜಿನಲ್ಲಿ ಆಲ್ರೆಡಿ ಕೆಲಸವನ್ನು ಪ್ರಾರಂಭಿಸಲಾಗಿದೆ. ಲಕ್ಷ್ಮೇಶ್ವರ ಆಗಿರ್ಬೋದು, ಕಡ್ಕೋಳ ಮತ್ತು ಬೇರೆ ಬೇರೆ ಇನ್ನು ಬೆಳ್ಳಟ್ಟಿ, ಈ 3 ಕಾಲೇಜುಗಳಲ್ಲಿ ಸಹಿತ ಕೆಲಸ ಆಲ್ರೆಡಿ ಪ್ರಾರಂಭವಾಗಿದೆ. ಇಲ್ಲಿ ನಮ್ಮ ಹೆಬ್ಬಾಳದಲ್ಲಿ ಇವತ್ತಿನ ದಿನ ಈ ಭೂಮಿ ಪೂಜೆ ಕಾರ್ಯಕ್ರಮ ನಡೆಸ್ತಾರೆ. 2 ಕ್ಲಾಸ್ ರೂಮ್ ಆಗಬೇಕು. ಅದರ ಜೊತೆಯಲ್ಲಿ ಏನು ವಿದ್ಯುತ್ತೀಕರಣ ಮತ್ತು ಡೆಸ್ಕ್ಗಳು ಕೊಡ್ತೀವಿ ಮತ್ತು ಉಳಿದಂಥ ಏನು ಮಳೆ ನೀರು ಕೊಯ್ಲು, ಇಂಗು ಮತ್ತು ಸಿಸಿ ರಸ್ತೆ ಪೂರೈಸುವಂಥ ಎಲ್ಲ ಕಾಮಗಾರಿಗಳನ್ನು ಒಳಗೊಂಡಂತೆ ಸುಮಾರು 50 ಲಕ್ಷ ರೂಪಾಯಿಯ ಒಂದು ಅನುದಾನವನ್ನು ಬಿಡುಗಡೆ ಆಗಿದೆ. ಈ ಬಿಡುಗಡೆ ಆದಂಥ ಅನುದಾನವನ್ನು 6 ತಿಂಗಳದೊಳಗೆ ನಮಗೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿದೆ. ಅತ್ಯಂತ ಒಳ್ಳೆಯ ರೀತಿಯಿಂದ ಈ ಕಟ್ಟಡವನ್ನು ಕಟ್ಟಲಿ, ಏನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ. ಯಾಕಂದರೆ 2 ಕ್ಲಾಸ್ ರೂಮ್ ಇದೆ. ಬೇರೆ ನಮ್ಮ ಸಿಬ್ಬಂದಿಗಳಿಗೂ ಸಹಿತ ಸ್ಟಾಫ್ ರೂಮ್ ಇಲ್ಲ, ಬೇರೆ ಬೇರೆ ಇರ್ಲಿಕ್ಕೂ ಸಹಿತ ವ್ಯವಸ್ಥೆಗಳಿಲ್ಲ. ಇದಾದ ನಂತರ ಅದ್ರ ಜೊತೆ ಅನುಕೂಲ ಬಂದಂಥ ಅನುದಾನದಲ್ಲಿ ಇನ್ನೊಂದು 2-3 ಕ್ಲಾಸ್ ರೂಮ್ಗಳನ್ನು ಮಾಡುವಂಥದ್ದು, ಕೊಠಡಿಗಳನ್ನು ತರುವಂಥ ಕೆಲಸನೂ ಸಹಿತ ನಾವು ಮತ್ತು ಊರಿನ ಹಿರಿಯರು ಕೂಡಿ ಮಾಡ್ತೀವಿ. ಎರಡನೇದಾಗಿ ನಮ್ಮೆಲ್ಲ ಏನೊಂದು ಸಂಖ್ಯೆ ಇದೆ, ಸ್ವಲ್ಪ ಹೆಚ್ಚಿಗೆ ಆಗಬೇಕಾಗಿ ಸ್ಟ್ರೆಂತ್ ಭಾಳ ಕಡಿಮೆ ಇರೋದ್ರಿಂದ ಅದ್ರ ಜೊತೆಯಲ್ಲಿ ನಮ್ಮ ಏನು ಶಿಕ್ಷಕರದ ಪರ್ಮನೆಂಟ್ ಶಿಕ್ಷಕರು ಸಹಿತ ಕಡಿಮೆ ಅವರು ಸಹಿತ ಶಿಕ್ಷಕರಾದರೆ ಅವ್ರು ಬರಲಿಕ್ಕೂ ಸಹಿತ ಇವತ್ತು ಅವರಿಗೆ ಆಹ್ವಾನವನ್ನು ಸಹಿತ ಕೊಡಬೇಕಾಗಿದೆ. ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿರುವಂಥ ಕಾಲೇಜುಗಳು ಅಭಿವೃದ್ಧಿ ಆಗಬೇಕಾಗಿದೆ. ಗ್ರಾಮೀಣ ಮಟ್ಟದ ಓದುವಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗುವಂಥದ್ದು ಮತ್ತು ಒಳ್ಳೆಯ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಜಾಗವನ್ನು ಕೊಟ್ಟಿದ್ದಾರೆ. ಸುಮಾರು 3.5 ಎಕರೆ ಇವತ್ತು ದಾನಿಗಳು ಕೊಟ್ಟಿದ್ದಾರೆ, ಹಿರಿಯರು ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತಿನ ದಿನ ತಮಗೆಲ್ಲ ಗೊತ್ತಿದೆ, 1 ಎಕರೆ ಜಾಗ ತೆಗಿಬೇಕಂದ್ರೆ ಎಷ್ಟು ಕಷ್ಟ ಇದೆ. ಅದನ್ನು ಕಳಿಸಿದ ಮೇಲೆ ಅದು ಸರ್ಕಾರದಿಂದ ಖರೀದಿಯಾಗಿ ಬರಬೇಕಂದ್ರೆ ಸುಮಾರು 5 ರಿಂದ 10 ವರ್ಷ ಬೇಕಾಗ್ತದೆ. ಆದರೆ ದಾನ ಕೊಟ್ಟಿದ್ದಾರೆ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಸದುಪಯೋಗ ಪಡ್ಕೊಳ್ಳುವಂಥ ಕೆಲಸನೂ ಸಹಿತ ನಮ್ಮದಾಗಲಿ. ಹಾಗಾಗಿ ನಮ್ಮೆಲ್ಲ ದಾನಿಗಳಿಗೂ ಸಹಿತ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ಗಂಡುಮಕ್ಕಳು ಬೇರೆ ಕಡೆ ದೂರ ಎಷ್ಟೋ ಕಿಲೋಮೀಟ್ರ್ ಇದ್ದರೂ ಹೋಗ್ತಾರೆ. ಆದರೆ ಹೆಣ್ಣುಮಕ್ಕಳಿಗೆ ದೂರ ಗದಗ ಮಠ ಹೋಗಿ, ಹಾವೇರಿ ಮಠ ಹೋಗಿ ಕಲಿಯುವಂಥ ಸಾಧ್ಯತೆಗಳು ಕಡಿಮೆ. 10th ಆದ ಕೂಡಲೇ ಅವರಿಗೆ ಕಾಲೇಜನ್ನು ಬಿಡಿಸ್ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುವ ಒಂದು ನಿಟ್ಟಿನೊಳಗೆ ಇವತ್ತು ಹೆಬ್ಬಾಳದ ಸುತ್ತಮುತ್ತಲಿರುವಂಥ ಎಲ್ಲ ಹೈಸ್ಕೂಲಿಂದ ಇಲ್ಲೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಳ್ಳಿ, ಒಳ್ಳೆಯ ಒಂದು ವಿದ್ಯಾಭ್ಯಾಸನೂ ಸಹಿತ ನಮ್ಮ ಕಾಲೇಜಲ್ಲಿ ಕೊಡ್ತಾರೆ. ಯಾಕಂದರೆ ಬೇರೆ ದೂರ ಹೋಗಿ ಕಲಿಯೋದಕ್ಕಿಂತ ನಮ್ಮೂರಲ್ಲಿರುವಂಥ ವಿದ್ಯಾಸಂಸ್ಥೆನ ನಾವು ಯುಟಿಲೈಸ್ ಮಾಡಿಕೊಳ್ಳೋಣ ಅಂಥೇಳಿ ನಮ್ಮೆಲ್ಲ ಗ್ರಾಮಸ್ಥರಿಗೆ ಒಂದು ಮನವರಿಕೆ ಮಾಡಿ ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಇಲ್ಲೇ ಕಲಿಸಿ ನಿಮ್ಮ ಊರಿನ ಬೆಳೆಸುವ ನಿಟ್ಟಿನೊಳಗೆ ನೀವು ಸಹಿತ ಇದರಲ್ಲಿ ಪಾತ್ರರಾಗಬೇಕಂತೇಳಿ ನಮ್ಮಲ್ಲಿ ಕೇಳಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯಮಾನ್ಯರಿಗೂ, ನಮ್ಮ ಈ ಕಾಲೇಜಿನ ಪ್ರಿನ್ಸಿಪಾಲ್ರಿಗೂ ಮತ್ತೆಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕಾಲೇಜಿಗೆ ಜಮೀನು ನೀಡಿದ ಚನ್ನಬಸವಗೌಡ ಪಾಟೀಲ್, ಶಿವನಗೌಡ್ರ ಕಂಟಿಗೌಡ್ರ, ರಾಜೀವ್ ರೆಡ್ಡಿ ಬೊಮ್ಮನಕಟ್ಟೆ, ಶಂಭುಗೌಡ್ರ ಪಾಟೀಲ್, ಮಹೇಶಗೌಡ ತೆಗ್ಗಿನಮನಿ, ಶರಣಪ್ಪ ಬಾರ್ಕೇರ್, ಸಂಗಣ್ಣ ಮೆಣಸಿನಕಾಯಿ, ದೇವರಾಜ್ ಮೇಟಿ, ಹಾಲಯ್ಯ ಮಠದ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಕ್ಕೀರಪ್ಪ ನರಸಮ್ಮನವರ್, ಚನ್ನಬಸವಗೌಡ ಪಾಟೀಲ್, ಶಿವಣ್ಣ ಹಾವೇರಿ, ಸಿಆರ್ ಪಾಟೀಲ್, ರಾಕೇಶ್ ರೆಡ್ಡೇರ್, ಹಿಂದುಳಿದ ವರ್ಗದ ಯುವ ಮುಖಂಡ ಪ್ರಶಾಂತ್ ಜಾಡರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.